ಅಂಗಡಿ ಇದ್ದಿದ್ದು ಸರ್ವಿಸ್ ಸ್ಟೇಷನ್ ಒಂದು. ಆ ಸರ್ವಿಸ್ ಸ್ಟೇಷನ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಇದ್ದಿದ್ದವನು. ಅವನು ರಾತ್ರಿ ಏನಕ್ಕೆ ಬಂದ ಅಂತ ನನಗೆ ಗೊತ್ತಿಲ್ಲ. ಆಕ್ಚುಲಿ ರಿಜ್ವಾನ್ ಅಂತ ಇನ್ನೊಂದು ಹುಡುಗಿ ಸಾಜಿ ಅಂತ, ಈತ ಕಮ್ಮನಹಳ್ಳಿ ಅವನು. ಆಕ್ಚುಲಿ ಬೆಂಚ್ ಕಾರ್ ಇದೆ. ಆಕ್ಚುಲಿ ರಾತ್ರಿ ಬಂದು ಹುಡುಗಿಗೂ ನೋಡಿಲ್ಲ ನಾನು. ಸ್ಟೇಷನ್ ಹತ್ರ ಕೇಳಿದ್ದವ್ರು. ಓವರ್ ಸ್ಪೀಡಲ್ಲಿ ಬಂದ್ಬಿಟ್ಟು ರೋಡಲ್ಲಿ ಆ ಬ್ರಿಡ್ಜ್ಗೆ ಗುದ್ದಿದ್ದಾರೆ ಕಾರಲ್ಲಿ. ಪೂರ್ತಿ ಕಾರ್ ಜಾಕೊಂಬಿಟ್ಟಿತ್ತು. ಪ್ರೇಯಸಿ ಜೊತೆ ಒಂದು ಲಾಂಗ್ ಜಾಲಿ ರೈಡ್ ಹೋಗಿದ್ದೆ ಪ್ರಾಣಕ್ಕೆ ಕುತ್ತಾಯ್ತು. ಮಧ್ಯರಾತ್ರಿಯಲ್ಲಿ ಪ್ರೇಯಸಿನ ಕರೆದು ಲಾಂಗ್ ಡ್ರೈವ್ ಅನ್ನ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ರಸ್ತೆಯಲ್ಲಿ ಲಾಂಗ್ ಡ್ರೈವ್ ಹೋಗುವಂತ ಸಂದರ್ಭದಲ್ಲಿ ಅತಿ ವೇಗವಾಗಿ ಬೆಂಜ್ ಕಾರ್ ಅನ್ನ ಚಲಾಯಿಸಿ ಬೆಂಜ್ ಕಾರ್ ನಿಯಂತ್ರಣವನ್ನ ಕಳ್ಕೊಂಡು ಹೋಗಿ ನೇರವಾಗಿ ರಸ್ತೆಯ ಡಿವೈಡರ್ ಗೆ ಗುದ್ದಿದ ಪರಿಣಾಮ ಸ್ಥಳದಲ್ಲಿಯೇ ಪ್ರೇಯಸಿ ಮೃತಪಟ್ಟಿದ್ದಳು. ಅಲ್ಲಿ ಪ್ರಿಯಕರನ ದೇಹ ಸಿಕ್ಕಿರ್ಲಿಲ್ಲ. ಬಹುಶಃ ಅಪಘಾತವನ್ನ ಮಾಡಿ ಪ್ರಿಯಕರ ಪರಾರಿಯಾಗಿರಬಹುದು ಎನ್ನುವಂತಹ ವರದಿಗಳು ಸುಮಾರು 10 ಗಂಟೆಗಳ ಕಾಲ ಕಾಡಿತ್ತು. ಆ ನಂತರ ಕೂಲಂಕುಷವಾಗಿ ಪರಿಶೀಲಿಸಿದಾಗ ಪ್ರಿಯಕರ 20 ಮೀಟರ್ ದೂರದ ಕಾಲುವೆಯಲ್ಲಿ ಬಿದ್ದು ಅವನು ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದ. ಅವರು ಯಾರು ಅಂತೀರಾ? ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಹೌದು, ಈ ಚೆಂದುಳ್ಳಿ ಚೆಲುವೆಯ ಹೆಸರು ಶಾಹಿದಾ ಶೇಖ್, ಇವನ ಹೆಸರು ರಿಜ್ವಾನ್. ಇವರು ಬೆಂಗಳೂರು ಬಾಣಸವಾಡಿ ಕಮ್ಮನಹಳ್ಳಿಯವರು. ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತೇಳಿ ಬೆಂಗಳೂರು ಮತ್ತು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ನಲ್ಲಿ ಹೋಗಿದ್ದಾರೆ. ಮಧ್ಯರಾತ್ರಿ ಊಟ ಮುಗಿಸಿ ಚಾ ಕುಡಿದು ಬರೋಣ ಅಂತೇಳಿ ಹೋಗಿದ್ದಂತ ಇವರು ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆಯ ದೊಡ್ಡ ಹುಲ್ಲೂರು ಬಳಿ ಬೆಂಜ್ ಕಾರು ಅತಿ ವೇಗವಾಗಿ ಹೋಗ್ತಾ ಇದ್ದ ಸಂದರ್ಭದಲ್ಲಿ ನಿಯಂತ್ರಣವನ್ನ ಕಳೆದುಕೊಂಡು ಅಲ್ಲೇ ರಸ್ತೆ ಡಿವೈಡರ್ ಗೆ ಗುದ್ದಿದ ಪರಿಣಾಮವಾಗಿ ಇಡೀ ಬೆಂಜ್ ಕಾರ್ ನಜ್ಜುಗುಜ್ಜಾಗಿತ್ತು. ಗುರುತೇ ಸಿಗದ ರೀತಿಯಲ್ಲಿ ಕಾರು ಜಖಂ ಆಗಿತ್ತು. ಕಾರಿನ ಒಳಗಡೆಯೇ ಶಾಹಿದಾ ಶೇಖ್ ಮೃತಪಟ್ಟಂತ ದಾರುಣ ಘಟನೆ ನಡೆದಿದೆ. ಇನ್ನು ಕಾರನ್ನ ಚಲಾಯಿಸ್ತಾ ಇದ್ದ ಪ್ರಿಯಕರನ ಹೆಸರೇ ರಿಜ್ವಾನ್ ಬಾಣಸವಾಡಿಯಲ್ಲಿ ಕಾರ್ ಗ್ಯಾರೇಜ್ ಅನ್ನು ಇರಿಸಿಕೊಂಡು ಕಾರುಗಳನ್ನ ರಿಪೇರಿ ಮಾಡುವಂತದ್ದು, ಹಾಗೆಯೇ ಸೆಕೆಂಡ್ ಹ್ಯಾಂಡ್ ಕಾರುಗಳನ್ನ ಮಾರಾಟ ಮಾಡುವಂತಹ ಕೆಲಸವನ್ನ ಮಾಡ್ಕೊಂಡಿದ್ದ. ಇವನಿಗೆ ಮದುವೆಯಾಗಿ 2 ಮಕ್ಕಳಿದ್ದರು. ಆದ್ರೆ ಶಾಹಿದಾ ಶೇಖ್ ಜೊತೆ ಇವನ ಸಂಬಂಧವಿತ್ತು ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗೆ ಶಾಹಿದಾ ಶೇಖ್ ಕೂಡ ಮದುವೆ ಫಿಕ್ಸ್ ಆಗಿತ್ತು ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂದಿದೆ. ಇನ್ನು ಈ ಘಟನೆಯ ಬಗ್ಗೆ ರಿಜ್ವಾನ್ ನ ಸಂಬಂಧಿಕರು ತಿಳಿಸಿದ್ದು ಹೀಗೆ. ಅಂಗಡಿ ಇದ್ದಿದ್ದು ಸರ್ವಿಸ್ ಸ್ಟೇಷನ್ ಒಂದು. ಆ ಸರ್ವಿಸ್ ಸ್ಟೇಷನ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಇದ್ದಿದ್ದವನು. ಅವನು ರಾತ್ರಿ ಏನಕ್ಕೆ ಬಂದ ಅಂತ ನನ್ಗೆ ಗೊತ್ತಿಲ್ಲ. ಅದು ಏನಕ್ಕೆ ಬಂದಿದ್ದಾನೆ, ಏನಕ್ಕೆ ಏನಾಗಿದೆ ಅಂತ ಗೊತ್ತಿಲ್ಲ. ಏನು ಅವ್ರು ರಾತ್ರಿ ಯಾರೋ ಫೋನ್ ಮಾಡಿದ್ರು, ಪೊಲೀಸವ್ರು ಬಂದ್ಬಿಟ್ಟು ಅವ್ನ ಫೋನ್ ಎತ್ಕೊಂಡು ಫೋನ್ ಮಾಡಿದ್ಕೆ ಮನೆಯವ್ರಿಗೆ ಗೊತ್ತಾಗಿರೋದು. ಆಮೇಲೆ ನನಗೆ ಫೋನ್ ಮಾಡಿದ್ರು ಬೆಳಿಗ್ಗೆ 6-7 ಗಂಟೆಗೆ. ಅವಾಗ ನಾನು ಇವಾಗ ಬಂದು ಇಲ್ಲಿ ನೋಡ್ತಾ ಇರೋದು. ಅಲ್ಲಿ ಆಕ್ಸಿಡೆಂಟ್ ಕಾರು ಅವನ ಹತ್ರ ಅವಂದಲ್ಲ, ಅದು ಹುಡುಗಿಗೂ ನೋಡಿಲ್ಲ ನಾನು. ಸ್ಟೇಷನ್ ಹತ್ರ ಕೇಳಿದ್ದವ್ರು. ಅದೇ ನಮ್ಮ ಹುಡುಗನೇ ಮಿಸ್ಸಿಂಗ್ ಆಗಿರೋದು. ಎಲ್ಲೋಗಿದ್ದಾನೆ ಗೊತ್ತಾಗ್ತಾ ಇಲ್ಲ. ಅವನು ಹುಡುಗ ಎಲ್ಲಿದ್ದಾನೆ, ಅವ್ರ ಪೊಲೀಸವ್ರಿಗೆ ಗೊತ್ತಾ ಇಲ್ಲ, ಎಲ್ಲಿ ಹೋಗಿದ್ದಾನೆ ಇಲ್ಲ, ಎಲ್ಲ ನೀರಲ್ಲಿ ಇಲ್ಲಿ ಕುತ್ಕೊಂಡಿದ್ದಾನೆ ಗೊತ್ತಿಲ್ಲ. ಅದ್ ನೋಡ್ಬೇಕಂತ ಹೇಳ್ಬಿಟ್ಟು ಅದು ಹುಡುಕ್ತಾ ಇರೋದು ನಾವು. ರಿಜ್ವಾನ್ ಅಂತ. ಇನ್ನು ಆರಂಭದಲ್ಲಿ ರಿಜ್ವಾನ್ ದೇಹ ಕಾಣಿಸ್ತಾ ಇದ್ದಾಗ ಬಹುಶಃ ಅಪಘಾತ ಮಾಡಿ ರಿಜ್ವಾನ್ ಪರಾರಿಯಾಗಿರಬಹುದು ಅಂತೇಳಿ ಎಲ್ಲರೂ ಊಹಿಸಿದ್ದರು. ತದನಂತರ ಕೂಲಂಕಿಷವಾಗಿ ಸುತ್ತಮುತ್ತಲು ಹುಡುಕಾಟವನ್ನ ನಡೆಸಿದಾಗ ಅಲ್ಲಿ ಕಾಲುವೆಯೊಂದರಲ್ಲಿ ದೇಹ ಒಂದು ತೇಲ್ತಾ ಇತ್ತು. ಅದುವೇ ರಿಜ್ವಾನ್ ದೇಹ. ಬೆಳಿಗ್ಗೆ ರಿಜ್ವಾನ್ ನ ಮೃತ ದೇಹ ಪತ್ತೆ ಆಯಿತು. ಘಟನಾ ಸ್ಥಳಕ್ಕೆ ಆಗಮಿಸಿದಂತಹ ಹೊಸಕೋಟೆ ಉಪವಿಭಾಗದ ಡಿವೈಎಸ್ಪಿ ಮಲ್ಲೇಶ್ ಅವರು ಈ ಘಟನೆಯ ಕುರಿತು ವಿವರಿಸಿದ್ದು ಹೀಗೆ. ಆಕ್ಚುಲಿ ರಿಜ್ವಾನ್ ಅಂತ ಇನ್ನೊಂದು ಹುಡುಗಿ ಸಾಜಿ ಅಂತ, ಈತ ಕಮ್ಮನಹಳ್ಳಿ ಅವನು. ಆಕ್ಚುಲಿ ಬೆಂಚ್ ಕಾರ್ ಇದೆ. ಆಕ್ಚುಲಿ ರಾತ್ರಿ ಬಂದು ಮದಿನಾ ಹೋಟೆಲ್ ಹತ್ರ ಹೋಗಿ ಅಲ್ಲಿಂದ ವಾಪಸ್ಸು ಬರುವಾಗ ಓವರ್ ಸ್ಪೀಡಲ್ಲಿ ಬಂದ್ಬಿಟ್ಟು ರೋಡಲ್ಲಿ ಆ ಬ್ರಿಡ್ಜ್ಗೆ ಗುದ್ದಿದ್ದಾರೆ. ಗುದ್ದ ತಕ್ಷಣ ಏನಾಗಿದೆ, ರಾತ್ರಿ ನಮ್ಗೆ ವಿಷಯ ಗೊತ್ತಾಯ್ತು. ಇಮಿಡಿಯೇಟ್ಲಿ ಎಲ್ಲರೂ ಬಂದ್ವಿ. ಅವಾಗ ರಜಿಯಾ ಹುಡುಗಿದು ಮಾತ್ರ ಬಾಡಿ ಇತ್ತು ಕಾರಲ್ಲಿ. ಪೂರ್ತಿ ಕಾರ್ ಜಾಕೊಂಬಿಟ್ಟಿತ್ತು. ಬಟ್ ಅದು ಬ್ರಿಡ್ಜ್ ಇತ್ತು. ಬ್ರಿಡ್ಜ್ ಹೊಡೆದ ತಕ್ಷಣ ಕೆಳಗಡೆ ನೀರಿತ್ತು. ರಾತ್ರಿ ನಾವು ಸರ್ಚ್ ಮಾಡಿದ್ವಿ, ಅವ್ನು ಎಲ್ಲಿ ಅಂತ ಗೊತ್ತಿಲ್ಲ. ಎಲ್ಲ ಹಾಸ್ಪಿಟ್ಲಿಗೆ ವಿಸಿಟ್ ಕೊಟ್ಟು ನೋಡಿದ್ವಿ, ಎಲ್ಲಿನ ಇಮಿಡಿಯೇಟ್ ಯಾರು ಶಿಫ್ಟ್ ಮಾಡಿದಾರೆ ಅಥವಾ ಏನು ಅಂತೇಳಿ. ಯಾರು ಶಿಫ್ಟ್ ಮಾಡಲಿಲ್ಲ. ಆಮೇಲೆ ನಾವು ಹುಡುಕಿದ್ವಿ, ಸಿಕ್ಲಿ. ರಾತ್ರಿ ತುಂಬಾ ಕತ್ಲೆ ಇತ್ತು, ನೀರು ಬೇರೆ ಜಾಸ್ತಿ ಇತ್ತು. ಈಗ ಬೆಳಿಗ್ಗೆ ಬಂದು ನೋಡಿದಾಗ ಅದು ಬಾಡಿ ಸಿಕ್ತು. ಈಗ ಶಿಫ್ಟ್ ಮಾಡಿದ್ವಿ.
ಅದೇ ರಾತ್ರಿ ರ್ಯಾಷನ್ ನೆಗ್ಲಿಜೆನ್ಸ್ ಇಂದನೇ ಬಂದು ಡಿವೈಡರ್ ಗುದ್ದಿ ಆ ಕೆಳಗಡೆ ಇರ್ತಕ್ಕಂಥ ಬ್ರಿಡ್ಜ್ ಕೆಳಗಡೆ ಇರ್ತಕ್ಕಂಥ ನೀರಿಗೆ ಕೆಳಗಡೆ ಬಿದ್ದು ಡೆತ್ ಆಗಿದೆ. ಈಗ ನೆನ್ನೆ ಕೇಳಿದ್ವಿ, ಇದು ನೆನ್ನೆ ಫುಲ್ ಮೋಡ ಇತ್ತಂತೆ, ರಾತ್ರಿ ಎಲ್ಲ ಮೋಡ ಇದ್ದು ಮಳೆ ಬಿದ್ದಿತ್ತು. ಆಗಲಿ CCTV ಇದನ್ನ ಹಾಕೊಂಡಿರ್ತಾರಲ್ಲ ಸೋಲಾರ್ ಇತ್ತು, ಅದೇನೋ ಫೇಲ್ಯೂರ್ ಆಗಿ ಅದು ಚಾರ್ಜ್ ಕಡಿಮೆ ಆಗಿ ಅದು ಬಂದಿಲ್ಲ. ಈಗ ಆಲ್ರೆಡಿ ಅವ್ರ ಮೇಲೆ ಅವ್ರ ಮೇಲೂ ಸಹ ನಾವು ಕ್ರಮ ತಗೋತೀವಿ. ಒಟ್ನಲ್ಲಿ ಮಧ್ಯರಾತ್ರಿ ಈ ಒಂದು ಲಾಂಗ್ ಜಾಲಿ ರೈಡ್ ಇಬ್ಬರ ಪ್ರಾಣವನ್ನ ಬಲಿ ಪಡೆದಿದೆ. ಇನ್ನು ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಪದೇ ಪದೇ ಅಪಘಾತಗಳಿಗೆ ಈಡಾಗ್ತಾ ಇರೋದ್ರಿಂದ ಇದೊಂದು ಮೃತ್ಯು ಕೂಪವಾಗಿದೆ. ಈ ಒಂದು ರಸ್ತೆಯಲ್ಲಿ ಒಂದಷ್ಟು ತಿರುವುಗಳು ಅತ್ಯಂತ ಅಪಾಯಕಾರಿಯಾದಂತಹ ತಿರುವುಗಳು, ಜೊತೆಗೆ ಅತಿ ವೇಗವಾಗಿ ಈ ಒಂದು ರಸ್ತೆಯಲ್ಲಿ ವಾಹನಗಳು ಚಲಾಯಿಸ್ತಾ ಇದ್ದಾರೆ. ಈ ಒಂದು ರಸ್ತೆಗೆ ಮೈಸೂರಿನಂತೆ AI ಕ್ಯಾಮೆರಾಗಳನ್ನ ಅಳವಡಿಸಿ ವೇಗದ ಮಿತಿಯನ್ನ ಏರದೇ ಇದ್ರೆ ಇಲ್ಲಿ ಅಪಘಾತಗಳು ನಡೀತಲೇ ಇರ್ತವೆ. ಈಗಾಗಲೇ ಹಲವು ಅಪಘಾತಗಳು ನಡೆದಿವೆ. 6 ತಿಂಗಳ ಹಿಂದಷ್ಟೇ ವಿದ್ಯಾರ್ಥಿಗಳು 6 ಜನ ಇದೇ ರಸ್ತೆಯಲ್ಲಿ ಮೃತಪಟ್ಟಿದ್ದನ್ನ ಮರೆಯುವ ಮುನ್ನವೇ ಇದೀಗ ಇಬ್ಬರು ಪ್ರೇಯಸಿ ಮತ್ತು ಪ್ರಿಯಕರ ಮೃತಪಟ್ಟಿರ್ತಕ್ಕಂಥ ದಾರುಣ ಘಟನೆ ನಡೆದಿರ್ತಕ್ಕಂಥದ್ದು. ರಸ್ತೆಯಲ್ಲಿ ಅತಿ ವೇಗವಾಗಿ ವಾಹನಗಳನ್ನ ಚಲಾಯಿಸ್ತಾ ಇರೋದ್ರಿಂದ ಈ ರೀತಿ ಅಪಘಾತಗಳಿಗೆ ಕಾರಣವಾಗಿದೆ. ಇನ್ನು ಈ ಒಂದು ಪ್ರೇಯಸಿ ಮತ್ತು ಪ್ರಿಯಕರನ ಈ ಒಂದು ಸಾವು ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಇವರು ರಾತ್ರಿ ವೇಳೆ ಬಂದಿದ್ದರು, ಹಾಗೆ ಮದುವೆ ಆಗಿದ್ದಂತ ರಿಜ್ವಾನ್ ಆಕೆಯನ್ನು ಅಷ್ಟೊತ್ತಲ್ಲಿ ಯಾಕೆ ಕರ್ಕೊಂಡು ಬಂದ ಎನ್ನುವಂತಹ ಇನ್ನಷ್ಟು ಪ್ರಶ್ನೆಗಳಿಗೆ ಉತ್ತರ ಬರಬೇಕಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.